ನೆಕ್ಸ್ಟ್ ನಾವು ಹೋಗ್ತಿರೋದೇ ಬಾಳೆ ಕಂಬ ಕಡ್ಕೊಂಬರೋಕ್ಕೆ. ತಪ್ಪ ಯಾರನ್ನೂ ಕಡಿಯೋಕ್ಕಲ್ಲ. ಸೊ ಪೂಜೆಗೆ ಎಂದು ತಯಾರಿ ಮಾಡ್ತಾಯಿದ್ವಿ ಗಾಯ್ಸ್. ಹಾಗಾಗಿ ಕ್ಷಮಿಸಿ, ನಾನು ಪೂಜೆದೆಲ್ಲ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ನಾನೇ ಸ್ವಲ್ಪ ಪೂಜೆ ಕೂತಿದ್ದೆ. ಸೊ ಶಾಂತಿಗೋಸ್ಕರ ಮಾಡ್ತಾ ಇದ್ದಿದ್ದಲ್ಲ. ಸೊ ಹಂಗಾಗಿ ವಿಡಿಯೋ ಬೇಡ ಅಂತಂದ್ರೆ ಅಲ್ಲಿ ಪೂಜಾರಿಗಳು. ಸೊ ಮಾಡಲಿಲ್ಲ ಗಾಯ್ಸ್, ಕ್ಷಮಿಸಿ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಫಂಕ್ಷನಿಂದ ಇತ್ತು ಅಂದರೆ ಖಂಡಿತ ನಾನು ವಿಡಿಯೋ ಹಾಕ್ತೀನಿ. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ ಅಂತ ತುಂಬ ಕೇಳ್ಕೊತೀನಿ ನಿಮ್ಮ ಹತ್ರ. ನಿಮ್ಮ ಫ್ರೆಂಡ್ಸಿಗೂ ಹೇಳಿ. ನೋಡಿ ಗಾಯ್ಸ್, ಬಾಳೆ ಎಲೆ ಮತ್ತು ಬಾಳೆ ಕೊಂಬು ನಮ್ಮ ಮಮ್ಮಿ ತರ್ತಿದ್ದಾರೆ ಹಿಂದ್ಗಡೆ. ಸೊ ಪೂಜೆಗೆ ಸೆಕೆಂಡ್ ಸ್ಟೆಪ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ನೇನು ಹೋಗಿ ಅವ್ರು ಏನೇನು ಐಟಮ್ಸ್ ಬರೆದಾರಲ್ಲ ಅವನ್ನೆಲ್ಲ ತೊಗೊಂಬರ್ಬೇಕು. ತೊಗೊಂಬಂದು ರೆಡಿ ಮಾಡಬೇಕು. ಹಿಂಡಿ ತರಬೇಕು. ಇನ್ನೂ ತುಂಬ ಕೆಲಸ ಇದೆ. ಅಪ್ಪ ಇಲ್ಲ, ನಾವೇ ಮಾಡಬೇಕಲ್ಲ. ನಮ್ಮನೆ ಕೆಲಸ ನಾವೇ ಮಾಡಬೇಕಲ್ವ ಗಾಯ್ಸ್. ಅದಕ್ಕೆ ಇವ್ನು ತಗೊಂಡೋಗೋದೇ ಒಂದು ದೊಡ್ಡ ಕೆಲಸ. ಈಗ ಫೈನಲಿ ಮನೆಗೆ ಬಂದಾಯಿತು. ಅದನ್ನಷ್ಟು ತೊಗೊಂಬಂದ್ವಿ. ಇವಾಗ ಕಾಯವನ್ನೆಲ್ಲ ಸ್ವಲ್ಪ ಒಳಗಿಟ್ಟು ಸುಸ್ತಾಗಿತ್ತು ಗಾಯ್ಸ್. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಬಂದೆ. ಏನು ಮಾಡ್ತಿದೀಯ ಪಿಂಕು? ಗಾಯ್ಸ್ ಇಲ್ಲಿ ಬನ್ನಿ ಮರಕ್ಕೆ ಬಂದಿದ್ದೀನಿ. ಬನ್ನಿ ತಗೊಳ್ಳೋಣ ಅಂತ. ಮುಳ್ಳಿದೆ, ಸೊ ಭಾಳ ಚುಚ್ಚುತ್ತೆ. ನೋಡೋಣ ಇದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹರ್ಕೊಳ್ಳೋಣ. ನೋಡಿ ಗಾಯ್ಸ್, ಇಲ್ಲಿ ಬನ್ನಿ ಮರಕ್ಕೆ ಬಂದಿನಿ. ಸೂರ್ಯ ಕಣ್ಣಿಗೆ ಚುಚ್ಚುತ್ತಾನೆ. ಮುಳ್ಳೈತಿ ಗಾಯ್ಸ್, ಹೆಂಗೆ ಹರ್ಕೋಬೇಕು ಅದು ಅಂತ ಟೆನ್ಷನ್ ಆಗಿಬಿಟ್ಟಿದೆ. ಏನಾದರೂ ಐಡಿಯಾ ಇದ್ರೆ ಕೊಡಿ ಪ್ಲೀಸ್. ನೋಡಿ ಗಾಯ್ಸ್, ಬನ್ನಿ ಪತ್ರಿ ಅಂದರೆ ಇದನ್ನು ಯುಗಾದಿಯಲ್ಲಿ ಕೊಡ್ತಾರೆ. ಆಮೇಲೆ ಮತ್ತೆ ದಸರಾದಲ್ಲಿ ಇರುತ್ತಲ್ಲ, ಬನ್ನಿ ಮರ ಪೂಜೆ ಮಾಡ್ತೀವಲ್ಲ ಆ ಟೈಮಲ್ಲಿ ಕೊಡ್ತಾರೆ. ಬನ್ನಿ ಬಂಗಾರವಾಗಲಿ ಅಂತ. ಇದು ಬಂಗಾರ ಗಾಯ್ಸ್, ಇದು ಬಂಗಾರ. ಇದನ್ನು ಪೂಜೆಗೆ ಚೆನ್ನಾಗಿ ಬಳಸ್ತಾರೆ. ಪೂಜೆ ಚೆನ್ನಾಗಾಗಲಿ ಅಂತ ನವಗ್ರಹ ಪೂಜೆ, ಮನೆಯದು ಪೂಜೆ ಮಾಡಿಸುವಾಗ ಬಳಸ್ತಾರೆ. ಇದು ಮೇನ್ ಇಂಪಾರ್ಟೆಂಟು. ಇದು ಬಿಲ್ಪತ್ರೆ, ಬನ್ನಿಪತ್ರೆ, ತುಳಸಿ ಭಾಳ ಇಂಪಾರ್ಟೆಂಟು ಗಾಯ್ಸ್ ಇದು. ಸೊ ಇದನ್ನು ಈಗ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಬನ್ನಿಪತ್ರೆ ಹಾಕ್ಕೊಂಡೆ. ನೆಕ್ಸ್ಟ್ ಬಿಲ್ಪತ್ರೆ ಅವ್ರನ್ನ ಇದು ಮಾಡಬೇಕು ಗಾಯ್ಸ್. ಸಾಕಾಯಿತು. ಬಂದ್ವಿ ಎಲ್ಲ. ಇದು ನಮ್ಮ ದೇವಸ್ಥಾನ. ಇದ್ರದ್ದೇ ಒಂದಿನ ನಿಮಗೆ ಲಾಗ್ ಮಾಡಿ ನಾನು ತೋರಿಸ್ತೀನಿ ಗಾಯ್ಸ್ ಹೇಗಿದೆ ಅಂತ. ಸಚ್ ಎ ಪೀಸ್ಫುಲ್ ಅಂತಲೇ ಹೇಳ್ತೀನಿ. ಒಂದಿದು ಒಳಗೆ ಹೇಗಿದೆ ಎಲ್ಲ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಗಾಯ್ಸ್. ಈ ಸುಬ್ಬಿ ರೆಡಿಯಾಗಿ ಇಟ್ಬಿಟ್ಟಣ ನಮಗಿಂತ ಮುಂಚೆನೇ. ಆಯ್ ಮಾಡಿ ಎಲ್ಲರಿಗೂ. ಇವಾಗ ಹೋಗಿ ಪೂಜೆ ಸಾಮಾನೆಲ್ಲ ತಗೊಂಬರೋಣ ಅಂತ ಹೊರಟಿದ್ದೀನಿ ಗಾಯ್ಸ್. ಬನ್ನಿ ಹೋಗೋಣ. ಸೊ ಮೊದಲು ನಾವು ಕಿರಾಣಿ ಅಂಗಡಿಗೆ ಬಂದಿದ್ದೀವಿ ಗೈಸ್. ಇಲ್ಲಿ ಒಂದೆರಡು ಸಾಮಾನು ಹೇಳಿದ್ರು ತೊಗೊಂಬರೋಣ ಅಂತ ಬಂದಿದ್ವಿ. ಅದರಲ್ಲೂ ನಮ್ಮ ಪಿಂಕು ನನಗೆ ಪೆನ್ ಬೇಕು ಅಂತ ಇದ್ಲು. ಏನಂಗ ಇವಳು ಭಾರಿ ಬರೆದ್ಬಿಟ್ಟಾಳು. ನನಗೆ ಪೆನ್ ಕೇಳ್ತಾ ಇದ್ಲು. ಪೆನ್ ಬೇಡ, ಗೋಬಿ ತಿನ್ನಿಸ್ತೀನಿ ಅಂತ ಹೇಳಿದೆ. ಗೋಬಿ ವಾವ್ ಸೂಪರ್ ಅಂತ ಅನ್ನೋಳು. ಗೋಬಿ ಅಂದರೆ ಇಷ್ಟ ಗಾಯ್ಸ್ ಇವಳಿಗೆ. ವಾರದಾಗ 2-3 ಪಟ್ಟು ಅಂತೂ ಬೇಕೇ ಬೇಕು. ಈಗೇ ಒಂದು ಪ್ಲೇಟ್ ಬೇಕು ಗಾಯ್ಸ್. ನೋಡಿರಿ ಗೋಬಿ ಅಂದ ತಕ್ಷಣ ಯಾವ ರೀತಿ ಸೂಪರ್ ಅಂತ ಅಂತಿದ್ದಾಳೆ ನೋಡ್ರಿ ಗಾಯ್ಸ್ ನೀವೇ. ಬೇಕ್ರಿ ಬಂದ್ವಿ ಗಾಯ್ಸ್. ಇಲ್ಲಿ ಹಾಲು ಮೊಸರು ತೊಗೊಳ್ಳೋಣ ಅಂತ ಬೇಕ್ರಿ ಬಂದ್ವಿ. ಏನು ಬೇಕು ಚಿನ್ನವು ಮಾತ್ರ ಮುಂದಿರ್ತೀವಿ ನೋಡು. ಸೊ ನಾವು ಬೇಕ್ರಿ ನೆಕ್ಸ್ಟ್ ಬಂದಿದ್ದೆ ಗೋಬಿ ಸೆಂಟರಿಗೆ. ಹೊಟ್ಟೆ ಫುಲ್ ಅಷ್ಟಿತ್ತು ಗೈಸ್. ಸೊ ಹಾಗಾಗಿ ಗೋಬಿ ತಿನ್ನೋಣ ಅಂತ ಬಂದ್ವಿ. ಅದರಲ್ಲೂ ನಮ್ಮ ಪಿಂಕು ಬೈಕೇ ಬೇರೆ ಇತ್ತು. ಹಾಗಾಗಿ ಬಂದಿದ್ವಿ ಗೈಸ್ ತಿನ್ನೋಣ ಅಂತ. ಇವ್ರು ಮಾಡೋ ಗೋಬಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಗೈಸ್. ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಕೊಕ್ಕನೂರಿಗೆ ಬರ್ತೀರೋ ವಿಸಿಟ್ ಮಾಡ್ತಿರೋ ಖಂಡಿತ ಟೇಸ್ಟ್ ಮಾಡೋಗಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಗೈಸ್. ಇವ್ರದ್ದೇ ಓನಾಗಿ ಸಾಸು ಕೂಡ ಮಾಡ್ತಾರೆ. ಯಾವುದೇ ಕೆಮಿಕಲ್ ಕೂಡ ಹಾಕಲ್ಲ. ಅಷ್ಟು ಚೆನ್ನಾಗಿರುತ್ತೆ ಗೈಸ್. ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಲಾಗ್ ನೋಡ್ತಿದ್ದೀರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿರಿ. ಮೇನ್ ಸಬ್ಸ್ಕ್ರೈಬ್ ಆಗಿರಿ. ವ್ಯೂಸ್ ನನ್ನ ಕಂಟೆಂಟ್ಸ್ ಎಲ್ಲ ನೋಡಿ ಇನ್ನೂ ನನಗೆ ಹೆಚ್ಚು ಪ್ರೋತ್ಸಾಹ ನೀಡಿ. ಇನ್ನೂ ನಿಮ್ಮಿಂದ ನಾನು ಸಜೆಷನ್ ತುಂಬ ತಿಳ್ಕೊಳ್ಳೋದಿದೆ ಗಾಯ್ಸ್. ಸೊ ಗೋಬಿ ಬಂತು, ನಾವು ಟೇಸ್ಟ್ ಮಾಡೋಣ ಅಂತ ಬಂದ್ವಿ ಗೈಸ್. ಬನ್ನಿ ಗಾಯ್ಸ್ ಟೇಸ್ಟ್ ಮಾಡೋಣ. ಸೊ ಗೋಬಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಸೂಪರಾಗಾಯಿತು. ಬಾಯ್.